ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಸ್ಪ್ರೌಟ್ಸ್ನ ಮಾಡ್ಕೊಂಡಿದ್ವಿ ಹೆಸರು ಕಾಳಿನಲ್ಲಿ. ಸೊ ಅದ್ರದ್ದು ಒಂದು ಸ್ಯಾಲೆಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಮಾಡ್ಕೊತಾ ಇದ್ದೀವಿ. ಈರುಳ್ಳಿ, ಟೊಮೆಟೊ, ಚಿಲ್ಲಿ, ಕ್ಯಾಪ್ಸಿಕಮ್ ಮತ್ತು ಕುಕುಂಬರ್ ಎಲ್ಲದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ವಿ. ಅಂದರೆ ಯಾವ್ಯಾವೆಲ್ಲ ಹಸಿ ವೆಜಿಟೇಬಲ್ಸ್ನೆಲ್ಲ ತಿನ್ಬೋದು. ಸೊ ಎಲ್ಲದನ್ನು ಕೂಡ ನಾವಿಲ್ಲಿ ಆ್ಯಡ್ ಮಾಡಿಕೊಂಡು ಸ್ನ್ಯಾಕ್ಸ್ ರೀತಿ ಮಾಡ್ಕೊಂಡಿದ್ವಿ ಸಂಜೆ ತಿನ್ನೋದಕ್ಕೆ ಅಂದ್ಬಿಟ್ಟು. ಹಾಗೆ ಡಿನ್ನರ್ ಟೈಮು ಕೂಡ ಆಯಿತು. ಸೊ ಹಾಗಾಗಿ ನಾನಿಲ್ಲಿ ಚಿಕನ್ ಸಾಂಬಾರನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ನಾವು ಯೂಶಲಿ ಏನಪ್ಪ ಮಾಡ್ತೀವಿ ಅಂತ ಅಂದರೆ ಒಗ್ಗರಣೆಲೇ 50% ಬೆಂದೋಗ್ಬಿಟ್ಟಿರುತ್ತೆ ಚಿಕನ್ನು. ಅದನ್ನ ತೊಗೊಂಡು ತಿಂದು ಅಭ್ಯಾಸ ನಮಗೆ. ಊರುಗಳ ಕಡೆ ಎಲ್ಲ ನಾವು ಅದೇ ರೀತಿನೇ ಮಾಡೋದು. ಸಾಂಬಾರ್ ಖಾರ ಹಾಕೋ ಅಷ್ಟರಲ್ಲಿ ನೋಡ್ತಾ ಇದ್ದಂಗೆ ಒಂದು 1/4 ಭಾಗದಷ್ಟು ಚಿಕನ್ ಖಾಲಿನೇ ಆಗಿಬಿಟ್ಟಿರುತ್ತೆ. ಒಂದು 3/4 ಭಾಗದಷ್ಟು ಅಷ್ಟೇ ಉಳ್ಕೊಂಡಿರುತ್ತೆ ಸಾಂಬಾರ್ ಖಾರ ಹಾಕಬೇಕಾದ್ರೆ. ನಾನು ಇವಾಗ ಏನಪ್ಪ ಅಂತಂದರೆ ಮರ್ತೋಗ್ಬಿಟ್ಟಿದೆ ಚಿಕನ್ ಎತ್ಕೊಳ್ಳೋದನ್ನು. ಸೊ ಹಾಗಾಗಿ ಚಿಕನ್ ಸ್ವಲ್ಪ ಬೌಲ್ಗೆ ಎತ್ಕೊಂಡು ಆಮೇಲೆ ಖಾರನ ಹಾಕ್ತಾಯಿದ್ದೀನಿ ಸಾಂಬಾರು ಮಾಡೋದಕ್ಕೆ. ಸೊ ಅದಾದಮೇಲೆ ಊರ ಥರ ಚಿಕನ್ ಸಾಂಬಾರು ಅಂದರೆ ಮುದ್ದೆ ಬೇಕೇ ಬೇಕಲ್ಲ. ಸೊ ಹಾಗಾಗಿ ನಾನಿಲ್ಲಿ ಮುದ್ದೆನ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ನಮ್ಮದು ವೀಕ್ ಹೆಂಗಪ್ಪ ಅಂತ ಅಂದರೆ ನಾವೆಲ್ಲ ಕೈಯಲ್ಲಿ ಮುದ್ದೆ ತಿಂದರೆ ಅವನು ಟೂತ್ ಪಿಕ್ಕಲ್ಲಿ ತಿಂತಾನೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ತಿಂತಾ ಇದ್ದಾನೆ ಅಂತ. ಇವಾಗ ನೀವು ಇಲ್ಲಿ ನೋಡ್ತಾ ಇರೋದು ಬೆಳಗ್ಗೆದು ಅಂದರೆ ನೆಕ್ಸ್ಟ್ ಡೇ ಇದು ನಾನು ಲಾಗ್ನ ಶೂಟ್ ಮಾಡ್ಕೊಂಡಿರೋದು. ಊರಿಂದ ಎಳ್ನೀರನ್ನ ತೊಗೊಂಬಂದಿದ್ವಿ. ಸೊ ಹಾಗಾಗಿ ಎಳ್ನೀರ ಕುಡಿತಾ ಇದ್ವಿ ಬೆಳಗ್ಗೆನೇ ಎದ್ದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ವಿಜಯ್ ಜಂಗ್ಲಿ ಚಿಕನ್ ಸ್ಯಾಂಡ್ವಿಚ್ನ ಪ್ರಿಪೇರ್ ಮಾಡ್ತಾ ಇದ್ರು. ಸೊ ಬ್ರೇಕ್ಫಾಸ್ಟ್ನ ತಿನ್ಕೊಂಡು ಈ ಒಂದು ದಿನದ ಬ್ಲಾಗ್ ಇದಾಗಿತ್ತು. ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.